ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಭವಿಷ್ಯ ನಿರ್ಧಾರ. ಇಂದು ಮಧ್ಯಂತರ ತಡೆ ಬಗ್ಗೆ ಪಿಐಎಲ್ ವಿಚಾರಣೆಯಾಗುತ್ತೆ. ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಭವಿಷ್ಯ ನಿರ್ಧಾರ. ಇಂದು ಮಧ್ಯಂತರ ತಡೆಯ ಬಗ್ಗೆ ಪಿಐಎಲ್ ವಿಚಾರಣೆಯನ್ನ ಮಾಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ನಡೆಸಲಿರುವ ಹೈಕೋರ್ಟ್ ಜಾತಿ ಗಣತಿಯನ್ನ ಪ್ರಶ್ನಿಸಿದ್ದ ಪಿಐಎಲ್ ಇಂದು ಕೂಡ ವಿಚಾರಣೆಯಾಗುತ್ತೆ. ರಾಜ್ಯ ಒಕ್ಕಲಿಗರ ಸಂಘ ಬ್ರಾಹ್ಮಣ ಮಹಾಸಭಾ ಪಿಐಎಲ್ ನಿನ್ನೆ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಇಂದು ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಮತ್ತೆ ವಾದ ಪ್ರತಿವಾದವನ್ನ ಆಲಿಸಲಿರುವ ವಿಭಾಗೀಯ ಪೀಠ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ವಿಚಾರಣೆ. ಇನ್ನು ಹೈಕೋರ್ಟ್ನಲ್ಲಿ ಇವತ್ತು ಜಾತಿ ಗಣತಿ ಭವಿಷ್ಯ ನಿರ್ಧಾರವಾಗುತ್ತೆ. ಇನ್ನು ಮಧ್ಯಂತರ ತಡೆ ಬಗ್ಗೆ ಪಿಐಎಲ್ ವಿಚಾರಣೆಯನ್ನ ಮಾಡಲಿದೆ. ಇನ್ನು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯ ಬಗ್ಗೆ ನಡೆಸಲಿರುವ ಹೈಕೋರ್ಟ್ ಜಾತಿ ಗಣತಿಯನ್ನ ಪ್ರಶ್ನಿಸಿದ್ದ ಪಿಐಎಲ್ ಇಂದು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಜಾತಿ ಗಣತಿ ಸಮೀಕ್ಷೆಯನ್ನ ತಡೆ ಕೋರಿ ಅರ್ಜಿ ಹಿನ್ನೆಲೆಯಲ್ಲಿ ಇಂದು ಅರ್ಜಿಯನ್ನ ವಿಚಾರಣೆ ನಡೆಸಲಿರುವ ಹೈಕೋರ್ಟ್ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇನ್ನು ಮಧ್ಯಾಹ್ನ ವಿಚಾರಣೆ ಇರುತ್ತೆ. ಜಾತಿ ಗಣತಿಯನ್ನ ಪ್ರಶ್ನಿಸಿದ್ದ ಪಿಐಎಲ್ ಅನ್ನ ಇಂದು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪಿಐಎಲ್ ಸಲ್ಲಿಕೆಯನ್ನ ಕೂಡ ಮಾಡಲಾಗಿತ್ತು. ನಿನ್ನೆ ಕೆಲ ಹೊತ್ತು ವಿಚಾರಣೆಯನ್ನ ಪೀಠ ಆಲಿಸಿದ್ದ ನಂತರ ಇಂದು ಮುಂದೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ಮತ್ತೆ ವಾದ ಪ್ರತಿವಾದವನ್ನ ವಿಭಾಗೀಯ ಪೀಠ ಆಲಿಸಲಿದೆ. ಇನ್ನು ಒಂದು ರೀತಿಯಾಗಿ ನೋಡ್ತಾ ಇರ್ಬೋದು, ಹೈಕೋರ್ಟ್ನಲ್ಲಿ ಜಾತಿ ಗಣತಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಕೂಡ ಉಂಟಾಗಿತ್ತು. ನಿನ್ನೆಯಿಂದ ಜಾತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಇನ್ನು ಇವತ್ತು ಪಿಐಎಲ್ ಇನ್ನು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಕೂಡ ನಡೆಸಲಿದೆ. ಅದೇ ರೀತಿಯಾಗಿ ಜಾತಿ ಗಣತಿಯನ್ನ ಪ್ರಶ್ನಿಸಿದ್ದ ಪಿಐಎಲ್ ಅನ್ನ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ರಾಜ್ಯ ಒಕ್ಕಲಿಗರ ಸಂಘ ಬ್ರಾಹ್ಮಣ ಮಹಾಸಭಾ ಪಿಐಎಲ್ ನಿನ್ನೆ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಮತ್ತೆ ವಾದ ಪ್ರತಿವಾದವನ್ನ ಆಲಿಸಲಿರುವ ವಿಭಾಗೀಯ ಪೀಠ ಅಂತಾನೆ ಹೇಳ್ಬೋದು. ನ್ಯಾಯಮೂರ್ತಿ ವಿಭು ಬಕ್ರು ಅವರ ಮುಖ್ಯ ಪೀಠದಲ್ಲಿ ವಿಚಾರಣೆಯನ್ನ ಮಾಡಲಿದ್ದಾರೆ.